ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜು ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ದೀರಿ ಅಂತ ಏನಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಇವತ್ತು ನನ್ನ ಫೇವ್ರೆಟ್ ಬ್ಲಾಗ್. ಯಾಕೆ ಹೇಳಿದ್ರೆ ಎಲ್ಲ ಹುಡುಗಿಯರ ಫೇವ್ರೆಟ್ ಬ್ಲಾಗ್. ಇದು ಫೀಟ್ ಗರ್ಲೀಸ್ ಎಪಿಸೋಡ್ ಅಂತ ಮಾಡ್ಬೇಕು. ಹೌದು, ಮತ್ತೆ ನಂದು ಬಾಯ್ಸ್ ಎಲ್ಲ ವಾಚ್ ಮಾಡ್ಲಿಕ್ಕಿಲ್ಲ. ಬಾಯ್ಸ್ ನೀವು ಹೆಲ್ಪಿಂಗ್ ಹ್ಯಾಂಡ್ ಇದರಲ್ಲಿ. ಸೊ ಡುವಲ್. ಸೊ ದಿ ಥಿಂಗ್ ಈಸ್ ಎಂತ ಹೇಳಿದ್ರೆ, ನಾವು ಲಾಸ್ಟ್ ಪೂಜುದು ಬರ್ಡೇ ವ್ಲಾಗ್ ಹಾಕಿದ್ವಲ್ಲ. ಸೊ ಅದರಲ್ಲಿ ಕೆಲವರು ಕಾಮೆಂಟ್ಸ್ ಮಾಡಿದ್ರಿ, ಅಂದ್ರೆ ರಿವ್ಯೂ ಕೊಡಿ ಅದರದ್ದು, ಮತ್ತೆ ಹೇಗುಂಟು ಹೇಳಿ ನಮ್ಗೆ ಸಹ. ಮತ್ತೆ ಕೆಲವ್ರು ಕೇಳಿದ್ರು ಗಿಫ್ಟ್ ಎಂತ ಹೇಳಿ, ಗಿಫ್ಟ್ ಎಂತ ಅಂತ ಕೇಳಿದ್ರು. ಸೊ ಆಕ್ಚುಲಿ ಅದು ವಿಡಿಯೋ ಅಂದ್ರೆ ಸರಿ ಗೊತ್ತಾಗುದಿಲ್ಲ, ನಾವು ಜಸ್ಟ್ ಅದು ಬರ್ಡೇ ವ್ಲಾಗ್ ಅಂತ ಹೇಳಿ ಮಾಡಿದ್ದು. ಸೊ ಹಾಗಾಗಿ ನಾವು ಈ ವ್ಲಾಗ್ ಮಾಡ್ತಿದ್ವಿ. ಸೊ ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಅಂತ ಹೊರಟಿದ್ದೇವೆ, ಬಟ್ ನಂದು ಹೊರಡಿ ಆಗಿದೆ. ಹುಡುಗಿಯರ್ದು ನಿಮ್ಗೆ ಗೊತ್ತುಂಟಲ್ಲ, ಆಸ್ ಯೂಶುವಲ್ ಟೇಕ್ಸ್ ತುಂಬಾ ಟೈಮ್. ಪೂಜೆ ಹೇಳಿದ್ಲು, ಸೊ ಹೇಗಿದ್ರು ಹೊರಡ್ತಿದ್ದೆ, ಹೊರಗೆ ಹೋಗ್ತಿದ್ದೇವಲ್ಲ, ಜಸ್ಟ್ ಇದೊಂದು ವ್ಲಾಗ್ ಮಾಡುವ ಅಂತ ಹೇಳಿ. ಎಂತ ವ್ಲಾಗ್ ಅಂತ ನಿಮ್ಗೆ ಈಗ ಗೊತ್ತಾಗ್ತದೆ, ಸ್ವಲ್ಪ ಸರ್ಪ್ರೈಸ್ ಅದು. ಸೊ ಹಾಗೆ ಅದರದ್ದು ರಿವ್ಯೂ ಅಂಡ್ ಹೇಗೆ ಯೂಸ್ ಮಾಡ್ತೇವೆ. ಆಕ್ಚುಲಿ ಇಬ್ರು ಎಮ್ಎಚ್ಯೂರ್ ಆ ವಿಷಯದಲ್ಲಿ, ಇಬ್ರಿಗೂ ಎಂತ ನಾಲೆಜ್ ಇಲ್ಲ. ನಾನು ವರ್ಸ್ತಿದ್ದೇನೆ, ಇವ್ರು ಸ್ವಲ್ಪ ಬೆಟರ್ ಇದ್ದಾರೆ. ಯಾಕಂದ್ರೆ ನಾನು ನಾಚಿಕೆ ಆಗ್ತಾ ಉಂಟು, ಬಟ್ ಅದೇ ಸತ್ಯ. ಅದ್ ಹೇಳ್ತಾರಲ್ಲ, ಹುಡುಗರೆಲ್ಲ ಎಂತ ಸಕಲ ಕಲ್ಲ ವಲ್ಲಭ ಅಂತೇಳಿ, ಆತರ ಹುಡುಗರಿಗೆ ಎಲ್ಲ ನಾರ್ಮಲ್ ಅದಲ್ಲ, ಅಂದ್ರೆ ಎಲ್ಲದ್ರಲ್ಲೂ ಹುಷಾರು. ಅವರು ಬೆಳಗ್ಗೆಯಿಂದ ಒಂದು ಸಾಂಗ್ ಕೇಳ್ತಿದ್ರು, ಯಾವ್ದು ಅಂದ್ರಲ್ಲ, ನಳ ಮಹಾರಾಜರೆಲ್ಲರೂ ಗಂಡಸರಲ್ಲವೇ, ಅದೇ ಅದ್ರಲ್ಲಿ ಇದ್ದರು ಆಕ್ಚುಲಿ. ಸೊ ಅದೇ ಹಾಗೆ ನಾನು ಎಂತ ಹೇಳಿದ್ರೆ, ಅಂದ್ರೆ ಸೊ ತಂದ ಸ್ಟಾರ್ಟಿಂಗ್ ಅಲ್ಲಿ ಅವಳಿಗೆ ಅದು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ನಾನು ಅಟ್ಲೀಸ್ಟ್ ಅದು ಎಂತ ಸರ್ಪ್ರೈಸ್ ಆಗಿ ಅದು ಗಿಫ್ಟ್ ಕೊಡ್ಬೇಕಂತೇಳಿ ಅಟ್ಲೀಸ್ಟ್ ಸ್ವಲ್ಪ ವಿಡಿಯೋಸ್ ನೋಡಿ ಸ್ವಲ್ಪ ಅದ್ರ ಗೊತ್ತಿತ್ತು. ಸೊ ಹಾಗೆ ನಾನು ಟ್ರೈ ಮಾಡಿದೆ, ಸ್ವಲ್ಪ ನಾ ಹೇಳಿಕೊಟ್ಟೆ. ಇನ್ನು ಅವಳೇ ಯೂಟ್ಯೂಬ್ ಎಲ್ಲ ನೋಡಿ ಅವಳೇ ಕಲಿಬೇಕು, ಅದು ಇನ್ನೂ ಸ್ವಲ್ಪ ಟೈಮ್ ತಗೊಳ್ತದೆ, ಬಿಕಾಸ್ ರೆಗ್ಯುಲರ್ ಆಗಿ ಯೂಸ್ ಒಂದು ವರ್ಷ ನಂತರ ನಾನೊಬ್ಳೆ ಮಾಡುವಾಗ. ಕರೆಕ್ಟ್. ಸೊ ಈಗ ನಾನು ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಹೇಳಿ, ಹಾಗೆ ವ್ಲಾಗ್ ಮಾಡುವ ಅಂತ ಹೇಳಿದ್ಲು. ಸೊ ಈಗ ಸ್ಟಾರ್ಟ್ ಮಾಡ್ತೇವೆ, ನೋಡಿ ಎಂತೆಲ್ಲ ಮಾಡ್ತೇವೆ, ಹೇಗೆ ಮಾಡ್ತೇವೆ, ಅಂಡ್ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಎಸ್, ಹಿಂದೆ ಒಳ್ಳೆ ಬಿಸಿಲು ಹೊಡಿತಾ ಉಂಟು ಸಂಜೆ ಟೈಮ್ ಅಲ್ಲ, ಬಟ್ ಇಟ್ಸ್ ಓಕೆ. ನೀನ್ ಮಾಡು, ತೋರಿಸಿ ಎಂತ ಅಂತ. ನನ್ನ ಬರ್ಡೇ ಗಿಫ್ಟ್ ಎಂತ ಹೇಳಿದ್ರೆ, ಶಾರ್ಕ್ ಫ್ಲೆಕ್ಸ್ ಸ್ಟೈಲ್. ಸೊ ಶಾರ್ಕ್ ಫ್ಲೆಕ್ಸ್ ಸ್ಟೈಲ್ ಹೇಳಿದ್ರೆ ನೀವೆಲ್ಲ ಡೈಸನ್ ಕೇಳಿರ್ಬೋದಲ್ಲ, ಇದು ಅದ್ರದೇ ಒಂದು ವರ್ಷನ್, ಬಟ್ ಇದು ಡೈಸನ್ ಅಲ್ಲ, ಶಾರ್ಕ್. ಇದು ಹೇರ್ ಸ್ಟೈಲಿಂಗ್ ಎಕ್ವಿಪ್ಮೆಂಟ್. ಈ ಗಿಫ್ಟ್ ಬಗ್ಗೆ ಲೈಕ್ ಯಾಕೆ ಈ ಗಿಫ್ಟ್ ಕೊಟ್ಟದಂತ ನಾನು ಮತ್ತೆ ಸ್ಟೋರಿ ಹೇಳ್ತೇವೆ. ನಾ ಕರ್ಲಿಂಗ್ ಮಾಡುವಾಗ ನಿಮ್ಗೆ ಹೇಳುವ, ನಾನು ಹೇಳ್ತೇನೆ ಅಷ್ಟೇ. ಸರಿ, ನೀವೇ ಹೇಳಿ. ಸೊ ಫಸ್ಟ್ ಟೈಮ್ ನಂಗೆ ಓಪನ್ ಮಾಡುವಾಗ ಎಷ್ಟು ಎಕ್ಸೈಟ್ಮೆಂಟ್ ಇತ್ತಲ್ಲ, ಇದು 3ನೇ ಸತಿ ಓಪನ್ ಮಾಡ್ತಿರೋದು ನಾನು. ಅಷ್ಟೇ ಎಕ್ಸೈಟ್ಮೆಂಟ್ ಉಂಟು, ಯಾಕೆ ನಂಗೆ ಗೊತ್ತಿಲ್ಲ, ಅದು ನೋಡಿದಾಗ ಒಂಥರ ಹೀಗೆ ಖುಷಿ ಆಗ್ತದೆ ನಂಗೆ. ಸೊ ಎಂತ ಅಂತ ಹೇಳ್ತಾನೆ, ಇದೆಲ್ಲ ಬೇಡ, ಫಸ್ಟ್ ನಿಮಗೆ ಮೇನ್ ಎಕ್ವಿಪ್ಮೆಂಟ್ ತೋರಿಸುವ. ಸೊ ಇದೆಂತ ಉಂಟಲ್ಲ, ಇದು ಮೈಕ್. ತಮಾಷೆಗಾಯ್ತಾ, ಮೈಕ್ ಅಲ್ಲ, ಇದು ಡ್ರೈಯರ್. ಸೊ ಈ ಡ್ರೈಯರ್ ಅನ್ನು ಹೀಗೆ, ಇಲ್ಲೊಂದು ಬಟನ್ ಉಂಟು, ಇದನ್ನು ಹೀಗೆ ಒತ್ತಿ ಹೀಗೆ ಮಾಡಿದ್ರೆ ಹೀಗೆ ಬ್ಲೋ ಡ್ರೈಯರ್ ಅಲ್ಲ, ಬ್ಲೋ ಡ್ರೈಯರ್. ಅದು ಸೌಂಡ್ ನಾನೇ ಕೊಡುದು. ಅದನ್ನು ಹೀಗೆ ಸಹ ಮಾಡ್ಬೋದು, ಹಾಗೆ ಸಹ ಮಾಡ್ಬೋದು. ಸೊ ಇದ್ರೊಟ್ಟಿಗೆ ನಮ್ಗೆ ಸಿಕ್ಕಿರೋದು 2 ಕರ್ಲರ್, ಒಂದು ಲೆಫ್ಟಿಗೆ ಒಂದು ರೈಟಿಗೆ. ಆಮೇಲೆ ಇದುಂಟಲ್ಲ, ಇದು ನಮ್ಮ ಫ್ರಿಜ್ ಇಲ್ಲೆಲ್ಲ ಮೇಲೆ ಕೂದಲು ಎದ್ದಿರ್ತದಲ್ಲ, ಆ ಕೂದಲನ್ನ ಅಂತ ಮಲಗಿಸ್ಲಿಕ್ಕೆ ಆ ಸಾಧನ ಇದು. ಮತ್ತೆ ಅದರೊಟ್ಟಿಗೆ ನನಗೆ 2 ಬ್ರಷ್ ಸಿಕ್ಕಿದೆ. ಸೊ ಇದು ವಾಲ್ಯೂಮ್ ಜಾಸ್ತಿ ಮಾಡಲಿಕ್ಕೆ, ಹೀಗಿದೆ ಕೂದಲು ಹೋ ಮಾಡಲಿಕ್ಕೆ ಇದು. ಸೊ ನೆಕ್ಸ್ಟ್ ನಮ್ಮ ಎಲ್ಲರ ಪ್ರೀತಿಯ ಸತ್ತ ಕೂದಲು ಬೇಕಾದ್ರೆ ನಂತರ ಇದ್ದವರಿಗೆ ಸ್ಟ್ರೈಟ್ನಿಂಗ್ ಬ್ರಷ್. ಸೊ ಇಷ್ಟೆಲ್ಲ ಇತ್ತಿದ್ರಲ್ಲಿ. ಇದನ್ನು ಉಪಯೋಗಿಸಿ ಪೂಜವನ್ನು ಪೊರ್ಲು ಮಾಡುದು. ಇದೀಗ ಶುರು ಮಾಡುವಾಗ ನೋಡಿ, ಇವರು ಸೀದಾ ಅದರಲ್ಲೇ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಕಡಿಮೆ ಉಂಟಲ್ಲ, ನಾನು ನೋಡಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಉಂಟು. ಸೊ ಫಸ್ಟ್ ಕೂದಲು ಒಂಚೂರು ಚಂಡಿನೇ ಇರ್ಬೇಕು ಸ್ಟೈಲಿಂಗ್ ಮಾಡುವಾಗ, ಅದು ಫಸ್ಟ್ ಥಿಂಗ್. ನಮ್ಗೆ ಆಕ್ಚುಲಿ ಇಲ್ಲಿ ಮಿರರ್ ಉಂಟು, ಸೊ ಗಡಿ ಇಲ್ಲಿ ನೋಡಿದ್ರೆ ಹೀಗೆ ಕೂದಲು ಸರಿ ಮಾಡ್ತಿದ್ದೆ ನಾನು, ಯಾಕಂದ್ರೆ ಮಿರರ್ ಉಂಟು, ನೋಡಿ ಹೋಗ್ತದೆ, ಅಂದ್ರೆ ಅಲ್ಲಿ ಮಾತಾಡ್ತದೆ. ಹೇಳು. ಸೊ ಒಂಚೂರು ಅದಕ್ಕೆ ನಾನು ಒಂಚೂರು ಕೂದಲು ಚಂಡಿ ಮಾಡ್ಕೊಂಡಿದ್ದೇನೆ ಆಲ್ರೆಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಆಕ್ಚುಲಿ ತುಂಬಾ ಸೇಫ್ ಅಂತ ಹೇಳ್ತಾರೆ, ಬಟ್ ಆದ್ರೆ ಸಹ ನಮ್ ಕೂದಲು ನಮ್ಗೆ ನಾನ್ ಸಹ ಅದು ವಿಡಿಯೋ ನೋಡುವಾಗ ಸ್ವಲ್ಪ ರಿಸರ್ಚ್ ಮಾಡುವಾಗ ಹೇಳುದು ಕೇಳಿದೆ, ಅದ್ರಲ್ಲಿ ಕೋಲ್ಡ್ ಶಾಟ್ ಉಂಟಲ್ಲ, ಲೈಕ್
ಕೋಲ್ಡ್ ಅಂದ್ರೆ ಹೀಟ್ ಮಾತ್ರ ಅಲ್ಲ, ಹೀಟ್ ಅಂದ್ರೆ ಕೂದ್ಲಿಗೆ ತುಂಬಾ ಹಾಳಲ್ಲ, ಬೇಗ ಉದುರ್ತದೆ, ವೀಕ್ ಆಗ್ತದೆ. ಸೊ ಕೋಲ್ಡ್ ಸಹ ಉಂಟು. ಕೋಲ್ಡ್ ಯೂಶಲಿ ನಾರ್ಮಲ್ ಗಾಳಿ ಹೇಗೆ ಬರ್ತದೆ ಅದೇ ತರ. ಸೊ ಐ ಥಿಂಕ್ ಅಷ್ಟೇನು ಎಫೆಕ್ಟ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಆದ್ರೆ ನಮ್ಮ ಕರ್ತವ್ಯ ನಾವು ಮಾಡುವ. ಇದು ನಂದು ಹೀಟ್ ಪ್ರೊಟೆಕ್ಟೆಂಟ್. ಸೊ ಇದನ್ನ ಒಂಚೂರು ಪಸ್ ಮಾಡ್ಕೊಳ್ಬೇಕು ಕೂದಲಿಗೆ. ಓಕೆ, ಕೈಯಲ್ಲಿ ತಿಕ್ಲಿಕ್ಕಿಲ್ವ? ಅದು ಮಾಡಬೇಕು. ಸೊ ಆಯಿತು. ಅದಾದಮೇಲೆ ನನ್ನ ಸ್ಟೈಲಿಂಗ್ ಜೆಲ್ ಉಂಟು. ಕೆಲವರು ಲಾಸ್ಟಿಗೆ ಹಾಕ್ತಾರೆ, ಬಟ್ ನನಗೆ ಫಸ್ಟ್ ಹಾಕ್ಲಿಕ್ಕೆ ಇಷ್ಟ, ಆವಾಗ ಸರಿ ನಿಲ್ತದೆ. ಸೊ ಇದನ್ನು ಹೀಗೆ ಮಾಡಿ ನನಗೆ ಎಂಡ್ಸಿಗೆ ಮಾತ್ರ ಕರ್ಲ್ ಬೇಕು, ಅದಕ್ಕೆ ನಾನು ಎಂಡ್ಸಿಗೆ ಮಾತ್ರ ಹಾಕ್ತಿದ್ದೇನೆ. ಅದು ಇಲ್ಲಿ ಸ್ವಲ್ಪ ಮೇಲೆ ಆಗ ಉದ್ರಿದಲ್ಲ, ಅದೇ ಸರಿ ಆಗ್ತದೆ. ಓಕೆ, ರಪ್ಪ ಸ್ಟಾರ್ಟ್ ಮಾಡುವ. ರಾತ್ರಿ ತನಕ ಟೈಮ್ ಇಲ್ಲ, ಹೊರಗೆ ಹೋಗ್ಲಿಕ್ಕೆ ಉಂಟು. ಅದೇ ಟೈಮಿಗೆ ಇದೆಲ್ಲ ನೆನಪಾಗುದು ನಮ್ಗೆ, ಫಸ್ಟಿಗೆ ನೆನಪಾಗುದಿಲ್ಲ. ಇದು ತುಂಬಾ ಸೌಂಡ್ ಉಂಟು ಮಾತ್ರ, ಅಂದ್ರೆ ಒಂಥರ ವ್ಯಾಕ್ಯೂಮ್ ಎಲ್ಲ ಇರ್ತದೆ ನೋಡಿ, ಕ್ಲೀನ್ ಮಾಡುವಾಗ ಅದ್ರ ತರ ಸೌಂಡ್ ಬರ್ತದೆ. ಎಂತ ಕಂಪ್ಯಾರಿಸನ್ ಅದಕ್ಕೆ. ಅಲ್ಲ, ಸೌಂಡ್ ಇಲ್ಲಿ ನೋಡಿ, ಕೇಳಿಸ್ತೇನೆ. ಖಾಲಿ ಮೈಕ್ ಅನ್ನು ಯೂಸ್ ಮಾಡು ಫಸ್ಟ್. ಸ್ವಲ್ಪ ಗಾಳಿ ಪೂಜಿ. ಓ ಬೇಡ, ಸುಮ್ಮನೆ ಟೈಮ್ ಪಾಸ್. ಬಟ್ ಈಗ ಹೀಟಲ್ಲಿ ಇಟ್ಟು ನಾನು ಫಸ್ಟ್ ಯಾವ್ದು ಯೂಸ್ ಮಾಡಬೇಕು? ಸ್ಟ್ರೈಟ್ನರ್ ಅಲ್ಲ. ಓಕೆ, ಒಂದರಲ್ಲಿ ಇಟ್ಟಿದ್ದೇನೆ, ಸ್ಟ್ರೈಟ್ನರ್ ಯೂಸ್ ಮಾಡು. ನೋಡಿ, ನನ್ನ ವೇವಿ ಕೂದಲು ಈಗ ಸ್ವಲ್ಪ ಸರ್ತ್ ಆಗಿದೆ. ಇನ್ನು ಜಾಸ್ತಿ ಹೊತ್ತು ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತದೆ, ಬಟ್ ನಮ್ಗಷ್ಟು ಪುರ್ಸೊತ್ತಿಲ್ಲ. ಸೊ ಅವ್ರೀಗ ಸ್ಟ್ರೈಟ್ನಿಂಗ್ ಮಾಡಿದ್ರು. ಸೊ ನಿಮಗೆ ಕ್ಲಿಯರ್ ಡಿಫ್ರೆನ್ಸ್ ಗೊತ್ತಾಗಿರ್ಬೇಕು ಈಗ ಆಲ್ರೆಡಿ. ನನ್ನ ಕೂದಲು ಫಸ್ಟ್ ಹೇಗಿತ್ತು, ಈಗ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿ ಆದಮೇಲೆ ಹೀಗೆ ಸ್ವಲ್ಪ ವೇವಿ ಬಂದಿದೆ. ಇನ್ನೂ ಸಹ ಜಾಸ್ತಿ ಮಾಡ್ಬೋದು, ಬಟ್ ನಮಗೆ ಸಮಯದ ಅಭಾವ ಇರುವ ಕಾರಣ ಇಷ್ಟು ಸಾಕು ನಮಗೆ. ಈಗ ನೋಡಿ, ಇವರು ಟೋನಿ ಅಂಡ್ ಗೈ ಅವರು ಮಂಗಳೂರಿನಲ್ಲಿ ಟೋನಿ ಅಂಡ್ ಗೈ ಉಂಟಲ್ಲ, ಅವ್ರು ನೋಡ್ತಿದ್ರೆ ನೋಡಿ ಒಂದು ಫ್ರಾಂಚೈಸ್ ಮಿನಿ ಕೊಡ್ತೀರಾ ಅಂತ ಕೆನಡಾದಲ್ಲಿ. ಇದೊಂದು ಚೂರು ಓವರ್ ಆಗ್ಲಿಲ್ವಾ? ನಂಗೆ ಗೊತ್ತಿಲ್ಲ, ನಂಗೆ ಅನ್ಸ್ತಪ್ಪ. ಆದ್ರೆ ಲಾಸ್ಟ್ ಎಂಡ್ ರಿಸಲ್ಟ್ ನೋಡಿ ನಾವು ಹೇಳ್ವಾ, ಅಂದ್ರೆ ಇವ್ರು ನೆಕ್ಸ್ಟ್ ಟೋನಿ ಅಂಡ್ ಗೈಯಲ್ಲಿ ಕೆಲಸ ಮಾಡ್ಬೋದಾ ಇಲ್ವಾ ಅಂತ. ಫ್ರಾಂಚೈಸ್ ನಾನು ಯಾವ್ದಕ್ಕೆ ಕೈ ಹಾಕಿದ್ರೆ ಎಂತ ಸಹ ಮಾಡ್ಬೋದು, ಕಾನ್ಫಿಡೆನ್ಸ್. ಇದು ಈಶ್ವರ್ ಎಂತ ಅವ್ರ ಹೆಸರು? ಇದು MLA ಎಂತ ಈಶ್ವರ್ ಮಾರೆ, ಪ್ರದೀಪ್ ಈಶ್ವರ್. ಇರೋ ಫ್ರಸ್ಟ್ರೇಷನ್ ಏನೇ ಇರ್ಲಿ, ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿನ್ನನ್ ಬಿಟ್ಟು ಪ್ರಪಂಚದಲ್ಲಿ ಯಾವನು ನಿನ್ನ ತಡೆಯಕ್ಕಾಗಲ್ಲ. ಅವರಿಗೆ ಎಷ್ಟು ಕಾನ್ಫಿಡೆನ್ಸ್ ಉಂಟು, ಅದಕ್ಕಿಂತ ಒಂದ್ ಕೈ ಮೇಲೆ ನಮ್ಮ ಅಣ್ಣನಿಗಿರುದು. ಓಕೆ, ಇದು ತೆಗೆದು ತೋರಿಸ್ತೇನೆ ನೋಡಿ. ಸಿಂಪಲ್ ಹೀಗೆ ಹಾಕಿದೇವಲ್ಲ, ಹಾಕುದು ಸಿಂಪಲ್, ಲೈಕ್ ಹೀಗಿಟ್ಟುದು ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ತೆಗೆಯುವುದು. ಇಲ್ಲಿ ಒಂದು ಆಟೋಮೆಟಿಕ್ ಲಾಕ್ ಆಗ್ತದೆ. ಇದನ್ನು ಹೀಗೆ ಮಾಡಿ. ಸೊ ನೆಕ್ಸ್ಟ್ ಎಂತ ಮಾಡ್ಬೇಕು? ಕರ್ಲಿಂಗ್ ಮಾಡಿ. ಕರ್ಲಿಂಗ್ ಇದನ್ನು ಇದು ರೈಟ್, ಇದ್ರಲ್ಲಿ ಬರ್ದಿದೆ ರೈಟ್ ಅಂತ. ಕರ್ಲಿಂಗ್ ಮಾಡೋ ಮೊದಲು ಒಂದು ಹೇಳ್ತೇನೆ ನಾನು. ಎಂತ ಹೇಳಿದ್ರೆ ಸ್ಟೋರಿ ಟೈಮ್. ಸೊ ಇದು ಆಕ್ಚುಲಿ ನಾನು ಇದನ್ನು ಯಾಕೆ ಗಿಫ್ಟ್ ಕೊಟ್ಟಿದ್ದ ಅಂತ ಲೈಕ್ ಕ್ವಶನ್ ಇದ್ರೆ, ಸೊ ಎಂತ ಆಯ್ತು ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಪೂಜು ಹೀಗೆ ಹೇಳ್ತಾ ಇದ್ಲ, ಅಂದ್ರೆ ನಂದು ಕೂದ್ಲಿಗೆಲ್ಲ ನಾನು ಇಂಡಿಯನ್ ಎಂತ ತರ್ಲಿಲ್ಲ ಬರುವಾಗ, ಲೈಕ್ ಯಾವ್ದು ತರ್ಲಿಲ್ಲ, ನೀವು ಬ್ಲೋ ಡ್ರೈಯರ್ ಎಂತ ತರ್ಲಿಲ್ಲ ಅಲ್ಲ, ಎಂತ ತರ್ಲಿಲ್ಲ. ಸೊ ಇಲ್ಲೇನಾರು ತಕೊಳ್ಬೇಕಂತ. ಆಗ ನಂಗೆ ಹೀಗೆ ಸಡನ್ ತಲೆಗೆ ಹೋಯ್ತು. ಆಗ ನೆಕ್ಸ್ಟ್ ಬರ್ಡೇಗೆ ಅಂಥದ್ದೇನಾರು ಕೊಡುವ ಅಂತ ಮತ್ತೆ ಕೇಳಿದ್. ನಾ ಹೀಗೆ ಕೇಳಿದೆ, ಎಷ್ಟಿರ್ತದೆ ಅಲ್ಲಿ ಇದಕ್ಕೆಲ್ಲ, ಅಂದ್ರೆ ನಂಗೆ ಐಡಿಯಾನೇ ಇಲ್ಲ ಅಲ್ಲ. ಸೊ ಎಷ್ಟಿರ್ತದೆ ಇಲ್ಲಿ ಕೆನಡಾದಲ್ಲಿ? ಅದಕ್ಕೆ ಹೇಳಿದ್ದು ಇರ್ತದೆ ಒಂದು ಇಂಡಿಯನ್ ರುಪೀಸ್ ಅಲ್ಲಿ 50,000 ತನಕ ಇರ್ತದೆ. ಅದು ಯಾವ್ದಕ್ಕೆ ಕೇಳಿ ಅಲ್ಲ, ನಮ್ಗೆ ಅದೆಲ್ಲ ಗೊತ್ತಿಲ್ಲ ಅಲ್ಲ, ಇದು ಎಂತ ಯಾವ ನಮ್ಗೆ ಎಂತ ಗೊತ್ತು ಹುಡುಗರು. ನಂಗೆ ಬೇಕಾಗಿ ನಾ ಹೇಳಿದೆ 50,000 ತನಕ ಆಗ್ತದೆ. ನಾನು ಹೀಗೆ 50,000 ತನಕ ಆಗ್ತದ? ನಾನೊಂದು ಇಂಡಿಯನ್ ರುಪೀಸ್ ಅಲ್ಲಿ ಒಂದು 5,000 ಅವ್ರ 5,000ದಿಂದ 50,000ಕ್ಕೆ 50,000 ಅಂತ ಹೇಳಿ. ಮತ್ತೆ ಹೇಳಿದ್ಲು ಅದು ಡೈಸನ್ ಅಂತ ಹೇಳಿ ಫುಲ್ ಟ್ರೆಂಡಿಂಗ್, ಅದು ಆಗಿ ಎಲ್ಲ ಸುಮಾರು ಹೇಳಿದ್ಲು.
ಮತ್ತೆ ಹೇಳಿದೆ ಅದು ಎಲ್ಲ ಸೆಲೆಬ್ರಿಟಿ ವಿಡಿಯೋ ತೋರಿಸಿದೆ, ಅನ್ಬಾಕ್ಸಿಂಗ್ ಅವ್ರು ಹೇಗೆ ಯೂಸ್ ಮಾಡ್ತಾರೆ ಎಲ್ಲ. ಮತ್ತೆ ಹೇಳಿದೆ ಅಲ್ಲ 50,000 ಕೊಟ್ಟು ನೀನ್ ಕೂದ್ಲಿಗೆ ಅದು ವರ್ತಿಟ ನಿಂಗೆ ಸುಮ್ಮನೆ 50,000, ಅದಕ್ಕಿಂತ ನಿಂಗೆ ಇಲ್ಲಿ ಎಂತ ಸ್ಯಾಲೂನಿಗೆ ಹೋಗಿ ಹೌದು ಅಲ್ಲಿ ಹೋಗಿ ಮಾಡಿಸ್ಬೋಲ್ಲ ಸುಮ್ಮನೆ ನೀನೇ ಮಾಡೋದಕ್ಕಿಂತ ಅಂತ ಹೇಳಿ. ಆಮೇಲೆ ಹೇಳಿದ್ಲು ಇಲ್ಲ ಆಕ್ಚುಲಿ ಡೈಸನೇ ಬೇಕಂತಿಲ್ಲ, ಅದ್ರದ್ದು ಸೇಮ್ ಅದೇ ಇದ್ದಾಗಿ ಇನ್ನೊಂದು ಶಾರ್ಕ್ ಅಂತ ಹೇಳಿ ಉಂಟು ಹಾಫ್ ರೇಟಿಗೆ, ಅದೊಂದು 20,000 ಚಿಲ್ಡ್ರಿಗೆ. ಬಟ್ ಡೈಸನ್ ಐ ಥಿಂಕ್ US ಬ್ರ್ಯಾಂಡ್ ಮೇ ಬಿ, ಬಟ್ ಶಾರ್ಕ್ ಕೆನಡಿಯನ್ ಬ್ರ್ಯಾಂಡ್ ಇಲ್ಲೇ ಆದ. ಸೊ ಇದಕ್ಕೆ ಚೀಪ್, ಹಾಫ್ ರೇಟ್ ಇದಕ್ಕೆ ಅದು ಡೈಸನ್ಗಿಂತ. ಚೀಪ್ ಅಲ್ಲ, 20,000 ಚಿಲ್ಲರೆ ಆಗ್ತದೆ ಇಂಡಿಯನ್ ರುಪೀಸ್ ಅಲ್ಲಿ. ಬಟ್ ಡೈಸನ್ ಕಂಪೇರ್ ಮಾಡಿದ್ರೆ ಮತ್ತೆ ಪಾಪ ಇರ್ಲಿ ಮಾರೆ, ಡೈಸನ್ಗಿಂತ ಇದೆ ಆಗ್ಬೋದು. ನಾವು ಎರಡು ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಒಂದೇ ಒಂದು ಡಿಫ್ರೆನ್ಸ್ ಕಂಡಿದ್ವಿ ಅಂತ ಹೇಳಿದ್ರೆ, ಇದ್ರಲ್ಲಿ ನಮ್ಗೆ 2 ರೋಲರ್ ಉಂಟು, ಲೆಫ್ಟ್ ಒಂದು ರೈಟ್, ಅದರಲ್ಲಿ ಒಂದೇ ಡೈಸನ್ ಅಲ್ಲಿ ಒಂದು ರೋಲರ್. ಮತ್ತೆ ಇದ್ರದ್ದು ಇದು ಬ್ಲೋ ಡ್ರೈ ಅಂತ ವಾಂಡ್ ನಾನಾಗ ತೋರಿಸಿದ್ನಲ್ಲ, ಇದು ಬೆಂಡ್ ಮಾಡ್ಬೋದು, ಅದು ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಬಾಕಿ ಎಲ್ಲ ಲೈಕ್ ಯಾವ್ದೆಲ್ಲ ಟೂಲ್ಸ್ ಮತ್ತೆ ಇದ್ರದ್ದು ಎಲ್ಲ ಪರ್ಫಾರ್ಮೆನ್ಸ್ ಸೇಮ್, ಎರಡು ಸೇಮ್, ದೇರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ಯಾಕಂದ್ರೆ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಉಂಟು, ಎಲ್ಲ ಇವಳು ನಂಗೆ ತುಂಬಾ ತೋರಿಸಿದ್ಲು. ಸೊ ಎಲ್ಲ ಕಡೆ ಅದೇ ಹೇಳ್ತಿದ್ರು, ಅಂದ್ರೆ ಡೋಂಟ್ ಗೋ ವಿತ್ ಡೈಸನ್, ಶಾರ್ಕೆ ತಕೊಳ್ಳಿ, ಯಾಕಂದ್ರೆ ಚೀಪ್ ಅಂಡ್ ಬೆಸ್ಟ್, ಲೈಕ್ ಸೇಮ್ ಪರ್ಫಾರ್ಮೆನ್ಸ್ ಇದು ಸಹ ಕೊಡ್ತದಂತ. ಸೊ ನಂಗೆ ಸಹ ಒಂದು ಪಾಯಿಂಟ್ ಆಫ್ ಟೈಮಿಗೆ ಎನಿಸ್ತದೆ ಸ್ವಲ್ಪ ಓವರ್ ಹೈಪ್, ಓವರ್ ಪ್ರೈಸ್ ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಅದು ಯೂಸ್ ಮಾಡ್ಲಿಕ್ಕೆ ಇಟ್ಸ್ ಲೈಕ್ ಹೇಳ್ತಾರೆ ಐಫೋನ್ ಇದ್ದಾಗೆ, ಲೈಕ್ ಎಲ್ಲರೂ ಐಫೋನ್ ಆತ. ಸೊ ಸ್ಮಾರ್ಟ್ ಮೂವ್ ಅಂತ ಇವಳು ಹೇಳ್ತಾಳೆ. ಸೊ ಈಗ ನಾನೇ ರಿಸರ್ಚ್ ಮಾಡಿದ್ದು. ಸೊ ಈಗ ನಾವು ಕೂದಲನ್ನು ಇದ್ರಲ್ಲಿ ಮಾಡಿ ಆದ್ಮೇಲೆ ನೀವು ಕಾಮೆಂಟ್ ಅಲ್ಲಿ ಹೇಳಿ ವರ್ಸಿ ಸ್ಮಾರ್ಟ್ ಮೂವ್ ಹೌದಾ ಅಲ್ವಾ ಅಂತ ನೀವು ಕಾಮೆಂಟ್ ಅಲ್ಲಿ ಹೇಳಿ. ಇದ್ರದ್ದು ಇನ್ನೊಂದೆಂತ ಹೇಳಿದ್ರೆ, ಡೈಸನ್ ಇದು ಮೇನ್ ಅಡ್ವಾಂಟೇಜ್ ಎಲ್ಲರೂ ಹೇಳ್ತಿದ್ದು ಏರ್ ರ್ಯಾಪ್ ಅಂತ. ಅಂದ್ರೆ ಹೀಗೆ ಗಾಳಿ ಹತ್ರ ಇಟ್ರೆ ಕೂದ್ಲು ಅದನ್ನೇ ಅದೇ ಆಟೋಮ್ಯಾಟಿಕ್ ಕೂದ್ಲನ್ನು ಎಳಿತದೆ. ಬಟ್ ಇದ್ರಲ್ಲಿ ಸಹ ಶಾರ್ಕ್ ಅಲ್ಲಿ ಸಹ ಏರ್ ರ್ಯಾಪ್ ಸಿಸ್ಟಮೇ, ಕೂದ್ಲು ಹತ್ರ ಇಟ್ರಾಯ್ತು ಅದ್ರಷ್ಟಕ್ಕೆ ಅದು ಹೀಗೆ ರೌಂಡ್ ಆಗ್ತದೆ. ತೋರಿಸಿ ಈಗ. ಈಗ ನನ್ನ ಕೂದ್ಲಿಗೆ ಒಂದು ಮೀಮ್ ಇದ್ದಿದ್ರೆ, ನನ್ನ ಕೂದಲು ಹೇಳ್ತಿತ್ತು ಈ ತರ ಮಾಡಿದ್ರೆ ಯಾರು ಬದುಕ್ತಾರೆ ಸಾ ಅಂತ ಹೇಳ್ತಿತ್ತು. ಪಾಪ ಅದಕ್ಕೆ ಫಸ್ಟ್ ಈಚಿಗೆ ತಿರ್ಸಿದ್ರು, ಈಗ ಆಚಿಗೆ ತಿರ್ಸಿದ್ರು. ಅತಂತ್ರ ಚಂದ ಕಾಣ್ತದೆ. ಈಗ ಫುಲ್ ಕಲ್ ಆಯ್ತು. ಈಗ ಈ ಸೈಡ್ ಮತ್ತೆ ಈ ಸೈಡ್ ನೋಡಿ ಸ್ಟ್ರೇಟ್ ಇಡಂತ ಮುಖ. ಇದು ಅಲ್ಲ ಈಚೆ ಇಡಂತೆ, ಕ್ಯಾಮರಾಕ್ಕೆ ಇಡು ಈಚೆ. ಹಾಗೆ ಬಿಡು ಈಗ ಗೊತ್ತಾಗ್ತದೆ ನೋಡಿ. ಸರಿ ಓಕೆ, ಈಗ ಫುಲ್ ಆದ್ಮೇಲೆ ಹೇಗೆ ಕಾಣ್ತದೆ ನೋಡು. ಈಗ ನೀ ಟ್ರೈ ಮಾಡಂತೆ ಈಚೆ ಸೈಡ್. ನನಗೆ ಅಯ್ಯೋ ದೇವ್ರೆ, ಇನ್ನೊಂದು ಚೇಂಜ್ ಮಾಡ್ಬೇಕು. ಈ ಮಾಡುಕ್ ಬರ್ದಿದ್ದನ್ನು ಮಾಡು ಅಂತ ಹೇಳುದು ಯಾಕೆ ಗೊತ್ತುಂಟಾ? ಯಾಕಂದ್ರೆ ಮಾನ ಮರದಿ ಹೋಗ್ಲಿ ಅಂತ ಅವಸ್ಥೆ. ಸ್ವಲ್ಪ ಮಾಡ್ಬೇಕಂತ ಕೂದಲು ಬೇಗ. ನಮ್ಗೆ ಈಗ ಇಲ್ಲೇ ಕತ್ಲೆ ಆಗ್ತದ ಅಂತ ಡೌಟ್ ಉಂಟು ನನಗೆ. ಆಯ್ತು, ಆನ್ ಮಾಡುವ ಸ್ವಾಮಿ ದೇವರೇ. ಒಳ್ಳೆ ಆಗಿದೆ, ಸೂಪರ್ ಕಾಣ್ತಾ ಉಂಟು. ಅದು ಉಳ್ದ ಸ್ವಲ್ಪ ನಾ ಮಾಡ್ತೇನೆ, ಮತ್ತೆ ಫಿನಿಶ್ ಮಾಡೋರಪ್ಪ. ಮತ್ತೆ ಎಂಡ್ ಲುಕ್ ಹೇಗೆ ಕಾಣ್ತದ ನೋಡು. ಅದಾಗಿ ಅದೇ ಅವರೇ ಮಾಡ್ಲಿಕ್ಕೆ ಆಕ್ಚುಲಿ. ಬಟ್ ಈಗ ನಾವು ಅಂದ್ರೆ ಬೇಗ ಆಗ್ತದೆ ಇನ್ನೊಬ್ರು ಮಾಡಿದ್ರೆ ಅಂತ.
मैं तो थक गई, मैं तो तीसरी बार थक गई. ಯಾರಿಗೂ ಬೇಡ, ನನ್ನ ದುಶ್ಮನಿಗೂ ಹೌದಪ್ಪ, ಬೇಡ ಇಂತ ಎಷ್ಟು ಕಷ್ಟ. ಸೆಕೆ ಆಗ್ತದೆ ಗೊತ್ತುಂಟಾ ಕುತ್ಕೊಳ್ಳುವಾಗ. ಓ ಮೈ ಗಾಡ್, ಏನು ಫ್ಯಾನ್ ಮಾಡಿ ಕುತ್ಕೊಳ್ಳೋದಂದ್ರೆ ಅಲ್ಲಿ ಫ್ಯಾನ್ ಉಂಟು, ಫ್ಯಾನ್ಸ್ ಆನ್ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ. ಬ್ಲಾಗ್ ಸೌಂಡ್ ಹಾಳಾಗ್ತದೆ ಅಂತ. ಕೆಲಸ ಮಾಡುದು ಒಂದು ರೀತಿ ಆಯ್ತಲ್ಲ? ಕಷ್ಟ. ಹೌದು, ಸುಮ್ನೆ ಕುತ್ಕೊಳ್ಳೋದು ನಾನೀಗ ಇನ್ನೊಂದು ರೀತಿ ಕಷ್ಟ. ಕ್ಲೋಸ್ ಅಪ್ ಲುಕ್ ವ್ಯೂ ತೋರಿಸ್ತೇನೆ. ನೋಡಿ, ಆಗ ಲಾಸ್ಟಿಗೆ ನಾನು ಇದು ಹಾಕ್ತೇನೆ ಅಂತ, ಬಿಫೋರ್ ಅಂಡ್ ಆಫ್ಟರ್. ಈಗ ನೋಡಿ, ಪೊಕ್ಕು ಫೂಜು ಇಂದ ಪೊರ್ಲು ಫೂಜ್. ಪೊರ್ಲು ಫೂಜು. ನಂಗೆ ಈಚೆ ಸೈಡ್ ತುಂಬಾ ಇಷ್ಟ. ನಾನು ಮಧ್ಯ ಅಂತ ತೋರಿಸ್ತೇನೆ. ನೀನೀಗ ಈಚೆ ತಿರುಗ, ಇಲ್ಲಿ ತಿರ್ಗ ಮಧ್ಯ ಲೈಕ್ ನಾರ್ಮಲ್ ನೋಡು ಅಂತ. ಹಾಗೆ ಕರ್ಲ್ ಎರಡು ಸೈಡಲ್ಲಿ ಈಗ ಕರೆಕ್ಟ್ ಗೊತ್ತಾಗ್ತದೆ. ಈಗ ನಿಂದು ಸ್ಟೈಲ್ ಮಾಡೋದು, ನೀನಂತ ಒಂದು ಸೈಡಿಗೆ ಮಾಡ್ತೀಯಲ್ಲ ಅವತ್ತು, ಅಲ್ಲ ಒಂದು ಸೈಡಿಗೆ ಮಾಡ್ತೀಯಲ್ಲ ಅವತ್ತು. ಅದೀಗ ಫ್ಲಾಪ್ ಆಗದಿದ್ರೆ ಸಾಕು ಈಗ. ಹೇಗೆ? ಯಾಕಂದ್ರೆ ನಾವು ಆ ಥರ ತೆಗೆದು ಮಾಡಲಿಲ್ಲಲ್ಲ. ಅದು ಬೇಗ ಮಾಡು, ಇಲ್ಲೇ ಸ್ಟಕ್ ಆಗ್ತೇವೆ ಮತ್ತೆ. ಈಗ ಕರೆಕ್ಟ್ ಗೊತ್ತಾಗ್ತದೆ. ನೆಕ್ಸ್ಟ್ ಟೈಮಿಂದ ನೀನೇ ಒಬ್ಳೆ ಮಾಡಿ ಆ್ಯಕ್ಚುಲಿ ರೀಲ್ಸ್ ಮಾಡ್ಬೋದು. ನೀನು ಟ್ರೈ ಮಾಡಿ ಒಬ್ಳೆ, ಅಂದರೆ ಪ್ರಾಕ್ಟೀಸ್ ಮಾಡಿ. ಈಗ ಒಳ್ಳೆ ಕಾಣ್ತದೆ. ಫಾರ್ ನೌ ಇಟ್ಸ್ ಗುಡ್. ಹೇಗೆ ನಿನ್ನ ಪ್ರಕಾರ ಹೇಗಿದೆ ಈಗ? ವರ್ತಿಟ? ಖುಷಿ ಆಯ್ತಾ? ಅಲ್ಲಿ ಟೋನಿ ಅಂಡ್ ಗೈ ಅವರು, ನಾನೇ ನಿಮ್ಗೆ ಪ್ರೂಫ್, ಪ್ಲೀಸ್ ಇವರನ್ನೊಂದು ಹೈಯರ್ ಮಾಡಿ. ಹೈಯರ್ ಬೇಡ ನಂಗೆ ಫ್ರಾಂಚೈಸ್ ಕೊಡಿ ಇಲ್ಲಿ ಕನ್ನಡದಲ್ಲಿ. ಇಲ್ಲ, ಸೊ ನಿಂಗೆ ಹೇಗಿದು ವರ್ತಿಟ್ ಅಂತ ಅನ್ಸ್ತದೆ? ಇಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಮ್ಮಿಬ್ಬರಿಗೆ ಕೇಳೋದಕ್ಕಿಂತ ನೀವ್ ಹೇಳ್ಬೇಕು ಕಾಮೆಂಟ್ಸ್ ಅಲ್ಲಿ, ಅಂದ್ರೆ ಹೇಗೆ ಬಿಫೋರ್ ಅಂಡ್ ಆಫ್ಟರ್ ಲುಕ್ ಹೇಗೆ ಉಂಟು ಅಂಡ್ ನಾನು ಹೇಗೆ ಮಾಡಿದೆ, ಅಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನು ಹೇಗೆ ಸುಮ್ಮನೆ ಮಾತಾಡದೆ ಕೂತ್ಕೊಂಡೆ ಇಷ್ಟೊತ್ತು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಲೈಕ್ ಈ ತರ ಸ್ಪೆಂಡ್ ಮಾಡಿ, ಈ ತರ ಮನೇಲಿ ಕೂತ್ಕೊಂಡು ಮಾಡುದು ಹುಡುಗಿಯರಿಗೆ ಎಸ್ಪೆಷಲಿ ಹೇಗೆ ಅನ್ಸ್ತದೆ? ಮತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಹಾಳಾಗುವವರೆಗೆ. ಹೋಪ್ಫುಲಿ ಬೇಗ ಹಾಳಾಗುದಿಲ್ಲ. ಮತ್ತೆ ನೋಡುವ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗಂಡಂದಿರದು. ಮತ್ತೆ ನೋಡಿ, ನಾನೊಂಚೂರು ಈ ಇನ್ವೆಸ್ಟ್ಮೆಂಟ್ ಗೆ ರಿಟರ್ನ್ಸ್ ಇಲ್ಲ, ಮರ್ತು ಬಿಡಿ ರಿಟರ್ನ್ಸ್ ಬಗ್ಗೆ. ಜಸ್ಟ್ ಇನ್ವೆಸ್ಟ್ ಮಾಡಿ ಅಷ್ಟೇ. ಇಂತ ಒಳ್ಳೆ ರಿಟರ್ನ್ ಸಿಕ್ಕಿ ಆದ್ಮೇಲೆ ಬೇರೆ ಏನ್ ರಿಟರ್ನ್ ಬೇಕು? ಏನೋ ಬೇಕು ನಿಂಗೆ, ಇನ್ನೇನೋ ಬೇಕು? ಮತ್ತೇನೋ ಬೇಕು ನಿನಗೆ? ಏನೋ ಬೇಕು? ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ನಮ್ಗೆ ಆಲ್ರೆಡಿ ಲೇಟ್ ಆಯ್ತು, ತುಂಬಾ ಹೊತ್ತಾಯ್ತು ಇಲ್ಲೇ. ಬಟ್ ಆಲ್ರೆಡಿ ಆಯ್ತು. ಈಗ ಸ್ವಲ್ಪ ಮತ್ತೆ ನಂಗೆ ಇದ್ರದ್ದು ಇನ್ನೊಂದು ಒಳ್ಳೆ ವಿಷಯ ನಂಗೆ ತುಂಬಾ ಇಷ್ಟ ಆಗಿದೆ ಹೇಳಿದ್ರೆ, ಆಗ ಮಾಡುವಾಗ ಹೇಗೆ ಗೊಂಚಲು ದ್ರಾಕ್ಷಿ ಗೊಂಚಲು ಆಗಿತ್ತಂತ ನೋಡಿದ್ರೆ, ಆಮೇಲೆ ಒಂಚೂರು ನನಗೆ ಕೂದಲು ಹೀಗೆ ಮಾಡ್ಕೊಂಡ್ರೆ ಆಯ್ತು ನೋಡಿ. ಈಗ ನ್ಯಾಚುರಲ್ ಫಿನಿಶ್ ಹತ್ತಿರ ತೋರಿಸಿ. ಸೊ ನಂಗೆ ಇದಿಷ್ಟ. ಈ ಪ್ರೊಫೈಲ್ ನಂಗೆ ತುಂಬಾ ಇಷ್ಟ. ಸೊ ನಾನು ಇದೇ ತೋರಿಸ್ತೇನೆ. ಒಳ್ಳೆ ಕಾಣ್ತದೆ. ಸೊ ತುಂಬಾ ನ್ಯಾಚುರಲ್ ಫಿನಿಶ್ ಬರ್ತದೆ. ಸೊ ಅದೊಂದು ರೀಸನ್ ಇಂದ ಸಹ ನಂಗೆ ಇದು ಜಾಸ್ತಿ ಇಷ್ಟ. ಫಸ್ಟೇ ಇಷ್ಟ, ಇನ್ನು ಜಾಸ್ತಿ ಇಷ್ಟ. ಇಟ್ಸ್ ಡೆಫಿನೆಟ್ಲಿ ವರ್ತ್ ಇಟ್. ಬಟ್ ಇಂಡಿಯಾದಲ್ಲಿ ಈ ಪ್ರಾಡಕ್ಟ್ಸ್ ಸಿಕ್ಕುದಿಲ್ಲ ಅನ್ಫಾರ್ಚುನೇಟ್ಲಿ. ಕೆನಡಾದಲ್ಲಿ ಕಾಣ್ತದ, ಮತ್ತೆ ಅಲ್ಲಿ ಕನ್ನಡಿ ಉಂಟು, ಆರೆಂಜ್ ಸರ್ ಕಾಣುದಿಲ್ಲ ಹೇಳಿ ಮಾಡಿದ್ರೆ. ಸೊ ನಿಮ್ಗೆ ಇದು ಇಷ್ಟ ಆದಲ್ಲಿ ನೀವು ಕಾಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಹೇಗೆ ಅನಿಸಿತು ಈ ವ್ಲಾಗ್ ಅಂತ. ನಾವು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೇವೆ, ಬೇಗ ಓಡ್ಬೇಕೀಗ. ಸೊ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. See you in next video. Bye.